ಸರ್, ಈಗ ಕಾಂಗ್ರೆಸ್ ವಕ್ತಾರರು ಹೇಳೋ ಪ್ರಕಾರ ಮೋದಿಯವರು ಯಾವುದೇ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಹೋಗ್ತಾ ಇಲ್ಲ, ಭಾವನಾತ್ಮಕ ಸೆಂಟಿಮೆಂಟಲಿ ಅಲ್ಲಿ ಪಂಚೆ ಉಟ್ಕೊಂಡು ಹೋಗ್ತಾರೆ ಆ ಕಾರ್ಯಕ್ರಮಗಳಿಗೆ. ಜೊತೆಗೆ ಪಂಬನ್ ಉದ್ಘಾಟನೆ ರಾಮೇಶ್ವರಂಗೆ ಹೋದಾಗ ಅಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಹಾಕ್ತಾರೆ. ಅಂದರೆ ಭಾವನಾತ್ಮಕ ವಿಚಾರ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದ್ದೀರಿ, ಇದು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ ಅಂತ ಅವ್ರ ಅರ್ಥ. ವರ್ಕೌಟ್ ಆಗುತ್ತೋ ಇಲ್ವಂಥದ್ದನ್ನು ತಮಿಳುನಾಡಿನ ಜನತೆ ನಿರ್ಧರಿಸ್ತಾರೆ. ಇವರು ಹೇಳ್ತಾರೆ ಭಾವನಾತ್ಮಕವಾಗಿ ಇವರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಇವಾಗ ಪಂಚೆ ಉಡುವಂಥದ್ದು ತಮಿಳುನಾಡಿನ ಒಂದು ಸಂಸ್ಕೃತಿ, ಅದು ಕರೆಕ್ಟ್. ಆ ಸಂಸ್ಕೃತಿಯನ್ನು ಅವರು ರೆಪ್ರೆಸೆಂಟ್ ಮಾಡಿ ಅದರಲ್ಲಿ ಒಂದು ಸಂದೇಶವನ್ನು ನಿಮ್ಮ ಥರನೇ ನಾನು ಕೂಡ ನಿಮ್ಮ ಸಂಸ್ಕೃತಿಗೆ ನಾನು ಬೆಲೆ ಕೊಡ್ತಿದ್ದೇನೆ, ಗೌರವವನ್ನು ಕೊಡ್ತಿದ್ದೆ ಅಂತ ತೋರಿಸೋದ್ರಲ್ಲಿ. ಇಲೆಕ್ಷನ್ ಟೈಮ್ ಯಾಕೆ ಅಂತ ಆ ಪಂಚೆ ಉಡುವಂಥದ್ದು ಇಲೆಕ್ಷನ್ ಟೈಮ್. ಈಗ ನೋಡಿ ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ಎಲ್ಲಕ್ಕೂ ಉತ್ತರ ಕೊಡ್ತೀನಿ. ಅದಕ್ಕಿಂತ ನೋಡಿ, ನೀವು ಇಷ್ಟು ಹೇಳಿದಕ್ಕೂ ನಾನೆಲ್ಲ ಉತ್ತರಬೇಕಾಗಿತ್ತು. ನೀವು ಹೇಳ 4 ವರ್ಷದಿಂದ ಈ ತರ ನೀವು ಮಾತಾಡೋದಾದ್ರೆ ನಾನು ಮಾತಾಡ್ತಾ ಇರ್ತೀನಿ, ಇಬ್ರು ಮಾತಾಡಿ ಒಂದು ಗಂಟೆ ಮುಗಿಸಿ ಹೋಗೋಣ. ಉಳಿದ ಟೈಮ್ ನಲ್ಲಿ ಅದು ನೋಡಿ, ನೀವು ಹೇಳಿದ್ದೆಲ್ಲ ಅಷ್ಟು ಬರ್ಕೊಂಡಿದ್ದೀರಿ, ನೀವು ಬರ್ಕೊಳ್ಳಿ, ಆನಂತರ ಉತ್ತರ ಕೊಡಿ, ಆಯ್ತಾ? ಇದೇನು ಸರ್ವಾಧಿಕಾರದ ಡಿಬೇಟ್ ಅಲ್ಲ, ಇಲ್ಲಿ ಎಲ್ಲ ಡೆಮೊಕ್ರಾಟಿಕ್ ಡಿಬೇಟ್. ಅದರಿಂದಾಗಿ ನಿಮಗೂ ಚಾನ್ಸ್ ಸಿಗುತ್ತೆ, ನೀವು ಬರ್ಕೊಂಡು ಮಾತಾಡಿ ಸರ್. ಖಂಡಿತ ಅವಕಾಶ ಇದೆ ಸರ್, ಆಯ್ತಾ? ಪ್ರಶ್ನೆ ಮಾಡ್ಬೋದು ಸರ್, ಆಯ್ತಾ? ನಾನು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ತಮಿಳುನಾಡಿದ ಪಂಚೆ ಉಡುವಂಥದ್ದು, ಪಂಚೆ ವಿಚಾರವನ್ನು ಎತ್ತಿದ್ರು. ಪಂಚೆ ಉಡುವಂಥದ್ದು ಅಲ್ಲಿನ ಒಂದು ಜನರ ಒಂದು ಸಂಸ್ಕೃತಿ, ಅದು ಆ ಸಂಸ್ಕೃತಿಗೆ ಒಂದು ಗೌರವ ಕೊಡುವುದನ್ನು ಸಂಕೇತವಾಗಿ ಸಂದೇಶವಾಗಿ ತೋರಿಸೋದ್ರಲ್ಲಿ ಏನು ತಪ್ಪಿದೆ? ರಾಹುಲ್ ಗಾಂಧಿ ಅವರಿಗೆ ಅದು ಕಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ, ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ಆಯಿತಾ? ಒಂದು. ಎರಡನೇದಾಗಿ ಇವರು ಆವಾಗಿಂದ ಹೇಳಿದರು ಭಾವನೆ ಅಂತ ಹೇಳಿದರು. ಕಾಂಗ್ರೆಸ್ನವ್ರದ್ದೇ ಒಂದು ನೋಡಿ, ಈ ಹಿಂದೆ ಕಾಂಗ್ರೆಸ್ನವರು ಹೇಳಿದರು ರಾಮ ದೇವರೇ ಅಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟರು, ಆಯಿತಾ? ಅಂದರೆ ಇವರು ಭಾವನೆಗೆ ಬೆಲೆ ಕೊಡಲ್ಲ ಅಂತ ಆಯಿತು. ಇನ್ನೂ ಅದು DMK ಅವರು ಏನು ಹೇಳ್ತಾರೆ, DMK ಕರುಣಾನಿಧಿ ಅವರು, ಅವ್ರ ಬಗ್ಗೆ ಗೌರವ ಇದೆ, ಆದರೆ ಅವ್ರೇನು ಹೇಳ್ತಾರೆ, ರಾಮ್ ಸೇತು ಇದೆಯಾ, ಅದನ್ನು ಯಾವ ಇಂಜಿನಿಯರ್ ಕಟ್ಟಿದ್ದು ಅಂತ ಕೇಳ್ತಾರೆ, ಆಯಿತಾ? ಎಷ್ಟೋ ಕೋಟಿ ಜನರ ಭಾವನಾತ್ಮಕವಾದಂಥ ಇದು. ಅದು ಕರ್ನಾಟಕದಲ್ಲಿ 4% ಮೀಸಲಾತಿಯನ್ನು ಮುಸ್ಲಿಮ್ರಿಗೆ ಕೊಡ್ತಾರೆ, ಆಯಿತಾ? 10,000 ಕೋಟಿ ಅನುದಾನವನ್ನು ಮುಸ್ಲಿಮ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಮುಸ್ಲಿಮ್ರಿಗೆ ಹಿಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಇವರು ಯಾರು ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ, ದೇಶದ ಸಂಪನ್ಮೂಲಗಳಲ್ಲಿ ಮೊದಲ ಅಧಿಕಾರ ಮುಸ್ಲಿಮ್ರಿಗೆ ಇರಬೇಕು ಅಂತ ಹೇಳ್ತಾರೆ. ಇದೆಲ್ಲ ಭಾವನಾತ್ಮಕವಾಗಿ ಇವರು ಎತ್ತಿರೋ ವಿಚಾರ ಅಲ್ವಾ? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ವಾ? ಒಂದು ಅಲ್ಲ, ಇದು ನಾನು ಅವ್ರದ್ದೇ ವಿಷಯ ಹೇಳುವಂಥದ್ದು ಅಲ್ವಾ? ಇದನ್ನು ಓಪನ್ ಆಗಿ ಹೇಳಿದ್ದಾರೆ. ಏನಂದರೆ ನೋಡಿ, ಈ ಕಾಂಗ್ರೆಸ್ ಸರ್ಕಾರ 60-65 ವರ್ಷ ಈ ದೇಶವನ್ನು ಆಳಿದೆ. ಅದರಲ್ಲಿ ಇವರು ಮಾಡಿರುವಂಥ ಒಂದಿಷ್ಟು ಹಿಸ್ಟಾರಿಕ್ ಬ್ಲಂಡರ್ಸ್ಗಳಿವೆ. ಅದೇನಂತ ಹೇಳಿದ್ರೆ, ಪಠ್ಯಪುಸ್ತಕದಲ್ಲಿ ಆಕ್ರಮಣಕಾರರನ್ನು ವಿಜೃಂಭಣೆ ಮಾಡಿರುವಂಥದ್ದು. ಅದು ಇರ್ಫಾನ್ ಹಬೀಬ್ ಹಾಗೂ ರೋಮಿಲಾ ಥಾಪರ್ ಅವರ ಟೀಮ್ ಏನು ಬರೆದಿತ್ತು, ಅಲ್ಲಿ ಆಗಿರುವಂಥ ಮಿಸ್ಟೇಕ್ಗಳೇನಂತ ಹೇಳಿದರೆ, ರಾಜರಾಜ ಚೋಳ ಅಂತ ಒಂದು ಇಡೀ ಪ್ರಪಂಚಕ್ಕೆ ಅತಿ ಒಂದು ಪವರ್ಫುಲ್ ನೇವಿಯನ್ನು ಕೊಟ್ಟಂಥ ಒಬ್ಬ ರಾಜರನ್ನು ಅವ್ರ ಬಗ್ಗೆ ಎಲ್ಲಾದರೂ ಇದೆಯಾ? ಚೋಳರು ಅಂತ ಒಂದು ಪಾಠ ಇರುತ್ತೆ, ಚಿಕ್ಕದಾಗಿ ಒಂದು 4 ಲೈನ್ ಇರುತ್ತೆ, 1 ಪೇಜ್ ಇರುತ್ತೆ. ಆದರೆ ಮೊಘಲ್ ದೊರೆಗಳಿಗೆ ಅವ್ರ ಬಗ್ಗೆ 4 ಇದು ಪಾಠಗಳೇ ಇರುತ್ತೆ. ಪಾಠ 1 ಯಾರು, ಅಕ್ಬರ್. ಪಾಠ 2 ಇವರು ಅವ್ರ ಹೆಸರೇ ನೆನಪೋಗ್ಬಿಟ್ಟಿದೆ, ಆಯ್ತಾ? ಬಾಬರ್, ಆಯ್ತಾ? ಬೇಡ, ಅದು ನೆನ್ಪಿಟ್ಕೊಳ್ಳೋದು ಬೇಡ ಬಿಡಿ, ಆ ಥರ ಆಗಿಬಿಟ್ಟಿದೆ. ಆ ಎಲ್ಲ ಹಿಸ್ಟಾರಿಕಲ್ ಮಿಸ್ಟೇಕ್ಗಳನ್ನು ಸರಿ ಮಾಡುವಲ್ಲಿ ಮೋದಿಯವರು, ಭಾರತೀಯ ಜನತಾ ಪಾರ್ಟಿ ಶ್ರಮಿಸ್ತಾ ಇದೆ. ಹಾಗೂ ನಾವು ಭಾವನಾಜೀವಿಗಳೇ, ಭಾರತದ ಜನರು ಭಾವನಾಜೀವಿಗಳೇ, ಹಾಗೂ ನಾವು ಭಾವನೆಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೀವಿ. ಕಾಂಗ್ರೆಸ್ನವರು ಭಾವನಾಜೀವಿಗಳು ಅಲ್ವೇನೋ, ಅವರು ಕಲ್ಲು ಹೃದಯದ ಮನುಷ್ಯರು ಇರ್ಬೋದೇನೋ ಗೊತ್ತಿಲ್ಲ ನನಗೆ, ಆಯಿತಾ? ಆದರೆ ನಾವು ಭಾವನಾಜೀವಿಗಳು ಹಾಗೂ ಭಾವನೆಗಳಿಗೆ ಬೆಲೆಯನ್ನು ಕೊಡ್ತೇವೆ. ಹಾಗೂ ಈ ದೇಶದ ಮೂಲ ಆಕ್ರಮಣಕಾರಿ ಅಲ್ಲ, ಈ ದೇಶದ ಮೂಲ ರಾಜರುಗಳಿಗೆ ಬೆಲೆಯನ್ನು ಕೊಡ್ತೀವಿ, ಗೌರವವನ್ನು ಕೊಡ್ತೀವಿ. ಜೊತೆ ಚೆಲ್ಲಾಟ ಆಡಲ್ಲ, ಗೌರವವನ್ನು ಕೊಡುವಂತ ಕೆಲಸ ಮಾಡ್ತೀವಿ. ಹಾಗೂ ಹಿಸ್ಟಾರಿಕಲಿ ಏನು ಮಿಸ್ಟೇಕ್ ಆಗಿದೆ, ಆಕ್ರಮಣಕಾರರು ನಮ್ಮ ದೇಶವನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು, ಆಕ್ರಮಣಕಾರರೇ ಗ್ರೇಟ್ ಅಂತ ಇವ್ರೇನು ಹೇಳ್ತಿದ್ರು, ಅದನ್ನ ಒಪ್ಪಲ್ಲ. ನಮ್ಮ ಮೂಲ ರಾಜರು, ನಮ್ಮ ಮೂಲ ಐತಿಹಾಸಿಕ ಪುರುಷರೇ ನಮಗೆ ಗ್ರೇಟು ಅನ್ನುವಂಥ ಭಾವನೆ ನಮಗಿದೆ. ಅದನ್ನ ಇನ್ ಮುಂದೆ ಕೂಡ ಅದನ್ನ ಮಾತಾಡ್ತಾ ಹೋಗ್ತೀವಿ, ಅದರಲ್ಲಿ ನಮಗೆ ಹೆಮ್ಮೆ ಇದೆ. ಎಸ್ ಸರ್, ಈಗ ತಮಿಳುನಾಡಲ್ಲಿ BJP ಕ್ರಾಂತಿ ಮಾಡೋಕೆ ಹೊರಟಿದೆ. 26 ಚುನಾವಣೆಯಲ್ಲಿ ಶತಾಯಗತಾಯ DMKನ ಮಖಾಡೆ ಮಲಗಿಸ್ತೀವಿ ಅಂತೇಳಿ AIADMK ಮತ್ತು BJP ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಂದರೆ ತಂತ್ರಗಾರಿಕೆ ನಿಮ್ಗೆ ನೋಡ್ತಾ ಇದ್ರೆ ಕಾಣಿಸುತ್ತಾ? ಇಲ್ಲ, ಯಾವತ್ತೂ ಅದು ಅಲ್ಲಿ BJP ನೆಲೆ ಊರಲ್ಲ. ಯಾವ ಅಲ್ಲಿ ಗೆಲ್ಲೋದಂತರೂ ದೂರ ಮಾತಾಯಿತು.
1 ಸೀಟ್ ಗೆಲ್ಲೋದು 2 ಸೀಟ್ ಗೆಲ್ಲೋದು ಅದು ಕಷ್ಟ ಇದೆ ಬಿ ಜೆ ಪಿಗೆ. ಯಾಕಂತಂದರೆ ಇವ್ರು ಹೇಳಿದಾರಲ್ಲ, ಇವರು ಭಾವನೆಗಳು ಬಿ ಜೆ ಪಿಯಿಂದ ಕಲಿಬೇಕಾಗಿಲ್ಲ. ತಮಿಳರು ಮೊದಲೇ ಭಾವನೆಯಿಂದ ಇದ್ದವರು. ಈಗ ಹೆಂಗೆ ಚೋಳರ ಬಗ್ಗೆ ಮಾತಾಡ್ತಾರೆ ಅಥವಾ ದ್ರಾವಿಡಿಯರ ಬಗ್ಗೆ ಮಾತಾಡ್ತಾರೆ, ಅಂದರೆ ಭಾವನೆ ಉಳ್ಳೋ ಒಂದು ಭಾಷೆಗೆ, ಅಂದರೆ ಅವ್ರು ತಮಿಳ್ ಇಷ್ಟು ಪ್ರೀತಿ ಮಾಡ್ತಾರಂತಂದರೆ ಆ ಭಾಷೆಯನ್ನು ನೀವು ಹೋಗಿ ಶ್ರೀಲಂಕಾಗೆ ಹೋಗಿ ತಮಿಳು ಮಾತಾಡ್ತಾರೆ, ಮಲೇಷ್ಯಾಗೆ ಹೋಗಿ ತಮಿಳು ಮಾತಾಡ್ತಾರೆ, ಸಿಂಗಾಪುರ್ಗೆ ಹೋಗಿ ತಮಿಳು ಮಾತಾಡ್ತಾರೆ, ಇಂಡೋನೇಷ್ಯಾಗೆ ಹೋದರೂ ತಮಿಳು ಮಾತಾಡ್ತಾರೆ. ನಮಗೆ ದಕ್ಷಿಣ ಕರ್ನಾಟಕದವರ ಜನಕ್ಕೆ, ನಮ್ಮ ದಕ್ಷಿಣ ಕರ್ನಾಟಕ ದಕ್ಷಿಣ ರಾಜ್ಯಗಳಿಗೆ ಭಾವನೆ ಕಲಿಯೋದು ಮೋದಿಯಿಂದ ಕಲಿಬೇಕಾಗಿಲ್ಲ. ನಾವು ನಮ್ಮ ಭಾವನೆ, ನಮ್ಮ ವೇಷಭೂಷಣಗಳು, ಯಾಕಂದರೆ ಅವ್ರ ಥರ ವೇಷಭೂಷಣ ಹಾಕ್ಕೊಳ್ಳಲ್ಲ ನಾವು ಉತ್ತರ ಭಾರತ ಥರ. ನಮ್ಮ ವೇಷಭೂಷಣನೇ ಬೇರೆ, ನಮ್ಮ ಭಾವನೆಗಳೇ ಬೇರೆ. ಈ ಭಾರತ ಅನ್ನೋದು ಎಲ್ಲ ಭಾಷೆಗಳಿಂದ ಕೂಡಿದ್ದು, ಎಲ್ಲ ವೇಷಭೂಷಣಗಳಿಂದ ಕೂಡಿದ್ದು. ನಾವು ಬಿ ಜೆ ಪಿಯವರಿಂದ ಭಾವನೆ ಕಲಿಬೇಕಾಗಿಲ್ಲ. ಈಗ ಹೇಳ್ತಾ ಇದ್ದಾರಲ್ಲ, ಇವರು ಗಾಂಧೀಜಿಯವ್ರನ್ನ ಗುಂಡು ಹೊಡೆದವ್ರನ್ನ ಆರಾಧಿಸ್ತಾರೆ. ಸ್ವಾತಂತ್ರ್ಯ ಸಿಕ್ಕು ಇವ್ರು ಇಲ್ಲಿ ಕೂತ್ಕೊಂಡು ಇಷ್ಟು ಮಾತಾಡ್ತಾರಲ್ಲ, ಸ್ವಾತಂತ್ರ್ಯ ಕೊಡಿಸಿದ್ದೆ ಕಾಂಗ್ರೆಸ್. ಇವ್ರಿಗೆ ಗೊತ್ತಿದೆ ಅದು. ಇಲ್ಲಿ ಮಾತಾಡ್ತಾ ಇದಾರಲ್ಲ, ಕೊಟ್ಟಿದ್ದು ಕಾಂಗ್ರೆಸ್. ಆಮೇಲೆ ಇವ್ರು ಹೇಳೋದು ಭಾವನೆಗಳ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಅಲ್ಲ, ನಾನು ಹೇಳೋದು ಮೋದಿ ಈಗ ಕೂತ್ಕೊಂಡು ಮಾತಾಡಬೇಕು, ಇಲೆಕ್ಷನಿಗೆ ಬರ್ಬೇಕಂತಂದ್ರೆ ಅದನ್ನ ಸ್ವತಂತ್ರ ಕೊಟ್ಟಿದ್ದೆ ಕಾಂಗ್ರೆಸ್ಸು. ಇಲ್ಲ ಅಂತಂದ್ರೆ ಇವರು ಮಾತಾಡೋಕ್ಕಾಗ್ತಿರಲ್ಲ, ಅವ್ರು ಮೋದಿನೂ ಮಾತಾಡೋಕ್ಕಾಗ್ತಿರಲಿಲ್ಲ. ಯಾಕಂದ್ರೆ ಆ ಥರ ಇವರು ಬ್ರಿಟಿಷರ್ ಥರ ಹಿಂದಿಯನ್ನ ಜನರಲ್ಲಿ ತುಂಬೋದು, ಅಥವಾ ಚೋಳರ ಬಗ್ಗೆ ಮಾತಾಡೋದು, ದ್ರಾವಿಡರ ಬಗ್ಗೆ ಮಾತಾಡೋದು. ತಮಿಳರಿಗೆ ದ್ರಾವಿಡರ ಬಗ್ಗೆ ಗೊತ್ತಿಲ್ವಾ? ಇವ್ರೇನು ಮಾತಾಡೋದು? ಇವ್ರೇನು ಭಾವನೆ ಕಲಿಸೋದು? ಭಾವನೆಯನ್ನು ಕಲಿಸೋದಲ್ಲ, ಭಾವನೆಗಳನ್ನು ಕೆರಳಿಸಿ ಚೆಲ್ಲಾಟ ಆಡೋದು. ಈಗ ನೀವು ನೋಡಿ, ಹನುಮನ್ ಜಯಂತಿ ಮಾಡ್ತಿದ್ವಿ ನಾವು, ಪುರಾತನ ಕಾಲದಿಂದ ಹನುಮನ್ ಜಯಂತಿ ಮಾಡ್ತಿದ್ವಿ. ಈಗ ಇವರು ಬಿ ಜೆ ಪಿ ಸರ್ಕಾರ ಬಂದಮೇಲೆ, ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಮೇಲೆ ಹನುಮನ್ ಜಯಂತಿಯನ್ನು ವಿಜೃಂಭಣೆಯಿಂದ ಒಂಥರ, ಅದು ಅಂದರೆ ಭಾವನೆಗಳನ್ನು ಹೆಚ್ಚಾಗಿ ನಾವು ಚಿಕ್ಕವರಿಂದ 40 ವರ್ಷದಿಂದ ಹನುಮನ್ ಜಯಂತಿ ಮಾಡ್ತೀವಿ. ಇವರಿಂದ ಕಲಿಬೇಕಾ ನಾವು ಹನುಮನ್ ಜಯಂತಿನ? ರಾಮನ ಬಗ್ಗೆ ಇವರಿಂದ ಕಲಿಬೇಕಾ? ಸಿದ್ದರಾಮಯ್ಯ ಅಂದರೆ ರಾಮನೇ ಅಂತಿದೆ ಹೆಸರು. ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ, ರಾಮ. ಇವ್ರು ರಾಮನ ಬಗ್ಗೆ ನಾವು ಇವರಿಂದ ಕಲಿಬೇಕಾ? ಅವ್ರ ಮನೆಯಲ್ಲಿ ಅವ್ರು ಹೆಸರಿಟ್ಟಿದ್ದು ಇವ್ರು ನಾವು ಬಿ ಜೆ ಪಿಯಿಂದ ಕಲಿಬೇಕು. ಏನಂತಂದರೆ ಇವರು ನಮ್ಮ ದೇಶ ಭಾರತ ಹಲವಾರು ಭಾಷೆ, ಹಲವಾರು ಜಾತಿಗಳು. ಈಗ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಮಾಡಬಾರ್ದು. ಯಾಕಂದರೆ ಎಲ್ಲ ಭಾಷೆಗಳಿಂದ, ಎಲ್ಲ ಜಾತಿಗಳಿಂದ ಕೂಡಿರೋದು ಭಾರತ ದೇಶ. ಭಾರತ ದೇಶಕ್ಕೆ ಅದರದೇ ಆದ ಒಂದು ಸಂಸ್ಕೃತಿ ಇದೆ, ಅದು ಭಾರತೀಯ ಅಂಥೇಳಿ. ಆ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಯೋದು ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರು ಬೇರೆ ಇವರು ಬೇರೆ ಒಡೆದಾಳೋ ನೀತಿ ಇವ್ರದ್ದೇನಿಲ್ಲ. ವೋಟ್ ಬ್ಯಾಂಕ್ ಸಲುವಾಗಿ ಹೊಡಿತಾರೆ, ನಾವು ಅದನ್ನೆಲ್ಲ ಕೂಡಿಸ್ಕೋಬೇಕಂತೀವಿ. ಯಾಕಂದರೆ ಇವತ್ತು ಏನೇ ಒಂದು ಸವಲತ್ತುಗಳನ್ನು ಕೊಟ್ಟಿರ್ತಾರಲ್ಲ, ಮುಸ್ಲಿಮ್ಸ್ ನೀವು ಬೇಕಾದಷ್ಟು ನೋಡಿ, ಸೈಕಲ್ ಅಂಗಡಿ ಇಟ್ಕೊಂಡಿರ್ತಾರೆ, ಪಂಚರ್ ಅಂಗಡಿ ಇಟ್ಕೊಂಡಿರ್ತಾರೆ, ದೊಡ್ಡ ಜಮೀನ್ದಾರಲ್ಲ ಅವರು ಮುಸ್ಲಿಮ್ಸು. ನೀವು ಬೇಕಾದ್ರೆ ನೋಡಿ, ಬೇಕಾದಷ್ಟು ಜನನ ನೀವು ನೋಡಿ, ಭಾಳ ಕಡಿಮೆ ಅಲ್ಪರು, ಏನಂದರೆ ಮೇಲೆ ಬಂದವರು. ಅದಕ್ಕೆ ಅವರಿಗೆ ರಿಸರ್ವೇಷನ್ ಜಾಸ್ತಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ. ಇವರು ಹೇಳೋದಂಗೆ ಬ್ರಾಹ್ಮಣರಿಗೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ರಿಸರ್ವೇಷನ್ನು, ಅದನ್ನು ಮಾತಾಡಲಿ. ಯಾಕೆ ಮಾತಾಡೋಲ್ಲ ಇವರು? ಆಲ್ ಇಂಡಿಯಾ ಲೆವೆಲಲ್ಲಿ ಎಷ್ಟು ಜನಕ್ಕೆ ಮಾಡಿದ್ದಾರೆ ರಿಸರ್ವೇಷನು? ಹೈಯೆಸ್ಟ್ ನೀವು ಪಾರ್ಲಿಮೆಂಟಲ್ಲಿ ಅಥವಾ ಹೈಯರ್ ಸೆಕ್ರೆಟರಿ ಲೆವೆಲ್ ನೋಡಿದರೆ ಹೆಚ್ಚಿಗೆ ಬ್ರಾಹ್ಮಿನ್ಸೇ ಇದ್ದಾರೆ IAS ಆಫೀಸರ್. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಎಸ್ ಸರ್, ಖಂಡಿತ ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಬ್ರೇಕ್ನ ಸಮಯ ಆಗಿದೆ.